ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತದ ಆರಂಭಿಕ ಜೋಡಿ ರೋಹಿತ್ ಶಿಖರ್ ಧವನ್ ಹೊಸ ದಾಖಲೆಯನ್ನು ಮಾಡಿರುವಂಥದ್ದು. ಹೌದು, ICC ಚಾಂಪಿಯನ್ಸ್ ಟ್ರೋಫಿ 2017ರಲ್ಲಿ ಶ್ರೀಲಂಕಾ ವಿರುದ್ಧ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಆರಂಭಿಕ ಜೋಡಿ ಹೊಸ ದಾಖಲೆಯನ್ನು ನಿರ್ಮಿಸಿದೆ. ರೋಹಿತ್ ಶರ್ಮಾ ಹಾಗೂ ಶಿಖರ್ ಧವನ್ ಅವರು ಸತತವಾಗಿ ಶತಕದ ಜೊತೆ ಆಟ ಸಾಧಿಸಿ ಹೊಸ ಭಾರತೀಯ ದಾಖಲೆಯನ್ನು ಬರೆದಿರುವಂಥದ್ದು. ಆಸ್ಟ್ರೇಲಿಯಾ, ಪಾಕಿಸ್ತಾನ ಹಾಗೂ ಶ್ರೀಲಂಕಾ ವಿರುದ್ಧ ಸತತವಾಗಿ 3 ಬಾರಿ ಶತಕದ ಜೊತೆ ಆಟವನ್ನು ಅವರು ಆಡಿರುವಂಥದ್ದು. ಬಲಗೈ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಹಾಗೂ ಎಡಗೈ ಬ್ಯಾಟ್ಸ್ಮನ್ ಶಿಖರ್ ಧವನ್ ಅವರು ಆಸ್ಟ್ರೇಲಿಯಾ ವಿರುದ್ಧ ಸಿಡ್ನಿಯಲ್ಲಿ 123 ರನ್ಗಳ ಒಂದು ಜೊತೆ ಆಟವನ್ನು ಆಡಿದರು. ಬರ್ಮಿಂಗ್ಹ್ಯಾಮ್ನಲ್ಲಿ ಪಾಕಿಸ್ತಾನ ವಿರುದ್ಧ 136 ರನ್ಗಳ ಒಂದು ಜೊತೆ ಆಟ ಮತ್ತು ಈಗ ಓವಲ್ನಲ್ಲಿ ಶ್ರೀಲಂಕಾ ವಿರುದ್ಧ 138 ರನ್ಗಳ ಜೊತೆ ಆಟವನ್ನು ಆಡುವ ಮೂಲಕ ಹೊಸ ದಾಖಲೆಯನ್ನು ಬರೆದಿರುವಂಥದ್ದು. ಇದಕ್ಕೂ ಮುನ್ನ ಸಚಿನ್ ಹಾಗೂ ಗಂಗೂಲಿ ಅಗ್ರಸ್ಥಾನದಲ್ಲಿರುವ ಭಾರತದ ಅತ್ಯಂತ ಯಶಸ್ವಿ ಏಕದಿನ ಆರಂಭಿಕ ಜೋಡಿಗಳು ಅಂತ ಪಟ್ಟಿಯಲ್ಲಿ ಇದೀಗ ರೋಹಿತ್ ಹಾಗೂ ಶಿಖರ್ ಧವನ್ ಅವರು ಹೊಸದಾಗಿ ಎಂಟ್ರಿಯನ್ನು ಪಡೆದಿರುವಂಥದ್ದು. ಇನ್ನು ICC ಆಯೋಜನೆಯ ಒಂದು ಚಾಂಪಿಯನ್ಸ್ ಟ್ರೋಫಿ ಟೂರ್ನಮೆಂಟ್ನಲ್ಲಿ 2 ಬಾರಿ ಶತಕದ ಜೊತೆ ಆಟವನ್ನು ಸಾಧಿಸಿದ್ದು ಇದೇ ಮೊದಲು. ಜೊತೆಗೆ ಸತತ 2 ಬಾರಿ ಒಂದೇ ಟೂರ್ನಮೆಂಟ್ನಲ್ಲಿ 100 ರನ್ ಗಡಿ ದಾಟಿದ್ದು ಕೂಡ ರೋಹಿತ್ ಶರ್ಮಾ, ಶಿಖರ್ ಧವನ್ ಅವರ ಒಂದು ಸಾಧನೆ ಅಂತ ಹೇಳ್ಬೋದು. ಇನ್ನು ಉತ್ತಮ ಫಾರ್ಮ್ನಲ್ಲಿರುವಂಥ ಶಿಖರ್ ಧವನ್ ಅವರು ಈ ಪಂದ್ಯದಲ್ಲಿ ತಮ್ಮ ವೃತ್ತಿ ಬದುಕಿನ 19ನೇ ಅರ್ಧಶತಕ ಸಿಡಿಸಿದರು. ಇದರ ಜೊತೆಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅತ್ಯಂತ ತ್ವರಿತವಾಗಿ 500 ರನ್ ಗಳಿಸಿದ ಮೊದಲ ಆಟಗಾರ ಅಂತ ಕೂಡ ಅವರು ಅನಿಸ್ಕೊಂಡಿದ್ದಾರೆ. 7 ಇನ್ನಿಂಗ್ಸ್ಗಳಲ್ಲಿ ಅವರು 500 ರನ್ ಗಡಿಯನ್ನು ದಾಟಿರುವಂಥದ್ದು. ನಿಮಗೆ ಅನಿಸುತ್ತೆ ಈ ಒಂದು ದಾಖಲೆಯ ಬಗ್ಗೆ? ಇಲ್ಲ, ಕಾಮೆಂಟ್ ತಿಳಿಸಿ. ನಿಮಗೆ ಅದರ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.